ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನಗೆ ಸ್ವಲ್ಪ ಜನ ಏನು ಕಮೆಂಟ್ ಮಾಡಿದ್ರಿ, ನಿಮ್ಮ ಫ್ರಿಡ್ಜ್ ಟೂರ್ ಮಾಡಿ ಅಂತ ಹೇಳ್ತಾ ಇದ್ರಿ. ಸೊ ಹಾಗಾಗಿ ಇವತ್ತು ನಮ್ಮನೇಲಿ ನಾನು ಯಾವ ರೀತಿ ಫ್ರಿಡ್ಜನ್ನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಏನೇನೆಲ್ಲ ಇಟ್ಟಿದ್ದೀನಿ ಫ್ರಿಡ್ಜಲ್ಲಿ ಅಂತ ಹೇಳಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ನಮ್ಮ ಫ್ರಿಡ್ಜು, ಹೈಯರ್ದು, ಕಂಪ್ನಿ ಬಂದು ಹೈಯರ್. ಸೊ ಇದ್ರ ಪ್ರೈಸು ನನಗೆ ಆ್ಯಕ್ಚುಲಿ ನೆನಪಿಲ್ಲ. ಇದನ್ನು ತಗೊಂಡು 2 ಇಯರ್ಸ್ ಆಗ್ತಾ ಬರ್ತಾ ಇದೆ ಆ್ಯಂಡ್ ಇದಕ್ಕೆ 10 ಇಯರ್ಸ್ ವ್ಯಾರಂಟಿ ಇದೆ ಆ್ಯಂಡ್ ಸೂಪರ್ ಕೂಲ್ ಆಗಿರೋ ಒಂದು ಫ್ರಿಡ್ಜ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಒಂದು ಫ್ರಿಡ್ಜ್. ನಾವು 2 ವರ್ಷ ಆಗ್ತಾ ಬರ್ತಿದ್ದೆ ತಗೊಂಡು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಏನೂ ಬಂದಿಲ್ಲ ಈ ಫ್ರಿಡ್ಜಿಂದ. ಸೊ ಆರಾಮಾಗಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಆರಾಮಾಗಿರುತ್ತೆ ಫ್ರಿಡ್ಜ್ ಕೂಡ. ಆ್ಯಂಡ್ ಇದು ಹೈಯರ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಸೆಟ್ಟಿಂಗ್ಸ್ ಮಾಡ್ಕೋಬಹುದು. ಯಾವ ರೀತಿ ಬೇಕಾದ್ರೂ ನಾವು ಸೆಟ್ಟಿಂಗ್ ಮಾಡ್ಕೋಬಹುದು. ಫ್ರೀಸರ್ ಮತ್ತೆ ಫ್ರಿಡ್ಜ್ ನಾವು ಯಾವ್ದು ಬೇಕೋ ಅದನ್ನ ಕನ್ವರ್ಟ್ ಮಾಡ್ಕೋಬಹುದು ಎಷ್ಟಕ್ಕೆ ಬೇಕಾದ್ರೂ. ನಾವೇನಾದ್ರೂ ಹೊರಗಡೆ ಹೋಗಿದ್ರೆ ಆಟೋ ಸೆಟ್ಗೆ ನಾವು ಸೆಲೆಕ್ಟ್ ಮಾಡಿ ಬಿಟ್ಬಿಟ್ರೆ ಅದು ಆರಾಮಾಗಿ ಆಟೋ ಸೆಟ್ ಆಗುತ್ತೆ. ಅಂದ್ರೆ ಎರಡು ಕೂಡ ಆಟೋಮೆಟಿಕ್ ಆಗಿ ಅದು ಸೆಟ್ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಇದು ಲಾಕ್ ಕೂಡ ಮಾಡ್ಕೋಬಹುದು. 3 ಸೆಕೆಂಡ್ ಇದೇ ರೀತಿ ಇಟ್ಕೊಂಡಿದ್ರೆ ಇದು ಲಾಕ್ ಕೂಡ ಆಗುತ್ತೆ. ಆ್ಯಂಡ್ ನಾವು ಫ್ರೀಸರ್ ಏನಿದೆ, ಇದು ಈ ಆ್ಯಂಗಲಲ್ಲಿ ನಾನು ಶೂಟ್ ಮಾಡ್ತಿರೋದ್ರಿಂದ ಇದು ಫುಲ್ ವಿಡಿಯೋ ನಿಮಗೆ ಕಾಣಿಸ್ತಾ ಇಲ್ಲ. ನೆಕ್ಸ್ಟು ನಾನು ಇಲ್ಲಿ ಅಥವಾ ಇಲ್ಲಿ ನಿಮ್ಮ ಜೊತೆ ಕವರ್ ಮಾಡಿ ತೋರಿಸ್ತೀನಿ ಫ್ರಿಡ್ಜ್ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನಾವು ಈ ಫ್ರೀಸರ್ ಏನಿದೆ ಇದನ್ನು ಫ್ರಿಡ್ಜ್ ಸೊ ಇದು ಫ್ರೀಸರ್ ಏನಿದೆ ಇದನ್ನು ನಾವು ಫ್ರಿಡ್ಜ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು. ಅದ್ರ ಪ್ರೈಸ್ ನನಗೆ ಅಷ್ಟಾಗಿ ನೆನಪಿಲ್ಲ. ಸೊ ಹೈಯರ್ ಕಂಪ್ನಿದು ಪ್ರೈಸ್ ತಿಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದ್ದೀನಿ. ಇಲ್ಲಿ ಫ್ಯಾನ್ ಏನಿಲ್ಲ ಅಲ್ವಾ, ಸೊ ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಫ್ರಿಡ್ಜ್ನ ಓಪನ್ ಮಾಡೋದಾದರೆ ಈ ರೀತಿ ಕಾಣ್ಬೋದು ನೀವು. ಸೊ ತುಂಬ ಚೆನ್ನಾಗಿದೆ ಫ್ರಿಡ್ಜ್. ಆ್ಯಂಡ್ ನಮಗೆ LED ಲೈಟ್ ಕೂಡ ಕೊಟ್ಟಿದ್ದಾರೆ. ಏನಂತಾರೆ, ನಾವೇನಾದರೂ ಒಂದು ಪ್ರಾಡಕ್ಟ್ನ ಅಲ್ಲಿ ಇಟ್ಟಿದ್ರೆ ಪದಾರ್ಥನ, ಸೊ ಅದು ಸ್ವಲ್ಪ ಎದ್ದು ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಆಲ್ಮೋಸ್ಟ್ ಯಾವಾಗಲೂ ಇದೇ ರೀತಿಯೇ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗಲೂ ಇದೇ ರೀತಿಯೇ ಫ್ರಿಡ್ಜನ್ನ ಮೇಂಟೈನ್ ಮಾಡ್ತಾ ಇರ್ತೀನಿ. ವಿಡಿಯೋಗೋಸ್ಕರ ನಾನು ಈ ರೀತಿ ಆರ್ಗನೈಸ್ ಮಾಡಿರೋದಲ್ಲ, ಆಲ್ವೇಸ್ ಇದೇ ರೀತಿಯೇ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಏನೇನೆಲ್ಲ ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ, ಓಕೆನಾ? ಸೊ ಫಸ್ಟ್ಗೆ ಕ್ಲೀನಾಗಿ ಇಟ್ಕೋಬೇಕು ಫ್ರಿಡ್ಜನ್ನ. ಸೊ ಅವಾಗ ನಿಮಗೆ ತುಂಬ ವರ್ಷಗಳು ಬಾಳಿಕೆ ಬರುತ್ತೆ ಆ್ಯಂಡ್ ಏನು ಡ್ಯಾಮೇಜ್ ಕೂಡ ಆಗೋದಿಲ್ಲ. ಆ್ಯಂಡ್ ಫ್ರಿಡ್ಜ್ ಒಳಗಡೆ ವೈಟ್ ಇರೋದ್ರಿಂದ ಸೊ ನಿಮ್ಗೆ ಏನಾದರೂ ಕೊಳೆ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲೇ ನೀವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಸೊ ಫಸ್ಟು ಇದನ್ನು ನೀವು ಮೇಂಟೈನ್ ಮಾಡಿ, ಓಕೆನಾ? ಫಸ್ಟ್ ರೋಲಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ರೀತಿ ನಾನು ಮಸಾಲಾ ಐಟಮ್ಸ್ನ ಈ ರೀತಿ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀನಿ. ಸೊ ಯಾವುದಾದ್ರೂ ಒಂದು ಪೌಡರ್ನ ಓಪನ್ ಮಾಡಿ ತಗೊಂಡ್ರೆ ಮಸಾಲ ಪೌಡರ್ನ, ಅದನ್ನೇ ಈ ರೀತಿ ನಾನು ಟ್ಯಾಗ್ ಮಾಡಿ ಇದರಲ್ಲೇ ಹಾಕ್ತೀನಿ. ಸೊ ನಾವು ಪೌಡರ್ನ ಏನು ಟ್ಯಾಗ್ ಮಾಡಿದೆ ಹಾಗೆ ಎತ್ತಿಟ್ರೆ ಅದು ನಾವು ಎತ್ಕೊಂಡಾಗೆಲ್ಲ ಕೆಳಗಡೆ ಎಲ್ಲ ಬೀಳ್ತಾ ಇರುತ್ತೆ. ಸೊ ಆವಾಗ ಗಲೀಜಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ನೋಡ್ತಾ ಇದ್ದೀರಲ್ವಾ, ಸೊ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ. ಆ್ಯಂಡ್ ಲುಕ್ಕಾಗೂ ಕಾಣಿಸುತ್ತೆ, ಕ್ಲೀನಾಗೂ ಕಾಣಿಸುತ್ತೆ. ನಮ್ಗೆ ಯಾವುದು ಬೇಕು, ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಚಿಲ್ಲಿ, ಧನಿಯಾ, ಟರ್ಮರಿಕ್ ಆ್ಯಂಡ್ ಚಿಕನ್ ಮಸಾಲ, ಮಟನ್ ಮಸಾಲ, ಆಮೇಲೆ ಏನಂತಾರೆ ಜೀರಾ ಪೌಡರು, ಏನೇನೋ ಇದೆ. ಸೊ ಇದನ್ನೆಲ್ಲ ಇದರಲ್ಲಿ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿರ್ತೀನಿ. ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ಬೋದು, ಪಕ್ಕದ ಫ್ಲ್ಯಾಟಲ್ಲಿ ಸೌಂಡ್ಗಳು ಬರ್ತಾ ಇರುತ್ತೆ. ಸೊ ಡಿಸ್ಟರ್ಬೆನ್ಸ್ ಅಂದರೆ ಐ ಆಮ್ ರಿಯಲಿ ಸಾರಿ, ಓಕೆನಾ? ಇದರಲ್ಲಿ ಇದು ಆ್ಯಂಡ್ ಈ ಪೌಡರ್ ಏನು ನೋಡ್ತಾ ಇದ್ದೀರಾ, ಇದು ಮಖಾನ. ಲಿಶಾಂತ್ಗೆ ನಾನು ಮಖಾನನ ತುಪ್ಪದಲ್ಲಿ ಹುರಿದುಬಿಟ್ಟು ಕೊಡ್ತೀನಿ. ಅವನು ಅದನ್ನು ತಿನ್ನೋದಕ್ಕೆ ತುಂಬ ಟೈಮ್ ತಗೊಳ್ತಿದ್ದ ಅಂತ ಹೇಳಿ ಮಖಾನನ ಈ ರೀತಿ ಡ್ರೈ ಫ್ರೈ ಮಾಡಿಬಿಟ್ಟು ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಣಿಸ್ತಿದ್ಯಾ? ಸೊ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡು ಅವನಿಗೆ ನಾನು ಈಗ ರೀಸೆಂಟಾಗಿ ಮಿಲೆಕ್ಸ್ ಮದರ್ ರೂಟ್ನ ಅವನಿಗೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಅದನ್ನು ಈ ರೀತಿ ಒಂದು ಹೇರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ರೆ ತುಂಬ ದಿನ ಯೂಸ್ ಮಾಡ್ಕೋಬೋದು. ಸೊ ಇದು ಮಿಲೆಕ್ಸ್ ಮದರ್ ರೂಟ್, ಅದನ್ನು ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಮಖಾನನ
ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವೆರಡೂ ಅವನಿಗೆ ಸರಿ ಥರ ಮಾಡಿ ತಿನ್ನಿಸ್ತೀನಿ. ಸೊ ಹಾಗಾಗಿ ಇದನ್ನು ಮೇಲ್ಗಡೆನೇ ಎತ್ತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಪಿಸ್ತಾನ ಈ ರೀತಿ ನಾವು ಡ್ರೈ ಫ್ರೂಟ್ಸ್ ಜಾಸ್ತಿ ಡೈಲಿ ಹಾಗೆ ಡ್ರೈ ಫ್ರೂಟ್ಸ್ ಅವಶ್ಯಕತೆ ಇದ್ದೇ ಇರುತ್ತೆ, ಡೈಲಿ ತಿಂತಾ ಇರ್ತೀವಿ ಮಾರ್ನಿಂಗು. ಸೊ ಹಾಗಾಗಿ ಪಿಸ್ತಾನ ಈ ರೀತಿ ಎಲ್ಲ ಬಿಡಿಸ್ಬಿಟ್ಟು ಒಂದು ಹೇಟೆಡ್ ಕಂಟೈನರ್ ಬಾಕ್ಸಲ್ಲಿ ಅಥವಾ ಗ್ಲಾಸಿನ ಬಾಕ್ಸಲ್ಲಿ, ಫ್ರಿಜ್ ಸೌಂಡ್ ಬರ್ತಿದೆ, ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಇದೇ ರೀತಿಯೇ ಗ್ಲಾಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಪೀನಟ್ಸ್ ಕಡಲೆ ಬೀಜ. ಸೊ ಇದು ನೀವು ಬಾಕ್ಸ್ ನೋಡ್ತಿರ್ಬೋದು, ಜಾಮೂನ್ ಏನಂತಾರೆ ಇದಕ್ಕೆ, ಫ್ರೂಟ್ ಜಾಮ್ ಬರುತ್ತಲ್ಲ, ಸೊ ಅದ್ರದ್ದು ಇದು. ಅದನ್ನು ಬಿಸಾಡೋದು ಬೇಡ ಅಂತ ಹೇಳಿ ಈ ಗ್ಲಾಸ್ಗೆ ನಾನು ಕಡಲೆ ಬೀಜ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಯಾವುದನ್ನು ವೇಸ್ಟ್ ಮಾಡಬಾರ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಏನಪ್ಪ ಅಂತ ಹೇಳಿದ್ರೆ, ಉಪ್ಸಾರು ಖಾರ ಇರುತ್ತಲ್ಲ, ಸೊ ಅದು ಉಪ್ಸಾರು ಖಾರನ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಸ್ವಲ್ಪ ಕ್ವಾಂಟಿಟಿಯಲ್ಲ ಮಾಡ್ಕೊಳ್ತೀನಿ, ಇಬ್ಬರೇ ಇರೋದ್ರಿಂದ. ಬಟ್ ಆದರೆ ಏನಾದರೂ ಮಿಕ್ಕತ್ತಲ್ಲ ಹಾಕೋದಕ್ಕೆ ಆಗ್ತದೆ. ಸೊ ನಾನು ಆಲ್ಮೋಸ್ಟು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೋತೀನಿ, ಇಬ್ಬರೇ ಇರೋದ್ರಿಂದ. ಇದು ಉಪ್ಸಾರು ಖಾರ ಏನು ಕೆಡೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ನಾವು ಹುಣಸೆಹಣ್ಣು ಮತ್ತು ಒಣಮೆಣಸಿನ್ಕಾಯಿ ರುಬ್ಬಿರೋದ್ರಿಂದ ಇದು ಬೇಗ ಕೆಡೋದಿಲ್ಲ. ಟೊಮೆಟೊ ಹಾಕಿದ್ರೆ ಬೇಗ ಕೆಟ್ಬಿಡುತ್ತೆ. ಸೊ ಇದನ್ನು ನಾನು ಸ್ಟೋರ್ ಮಾಡಿ ಈ ರೀತಿ ಏನಾದರೂ ಮಿಕ್ಕಿದರೆ ಈ ರೀತಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲೇ ಮಡಗ್ತೀನಿ. ಆ್ಯಂಡ್ ಇದು ಸ್ವೀಟ್ಸು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಸ್ವೀಟ್, ನೋಡಿದ ತಕ್ಷಣ ಬಾಯಿ ನೀರು ಬರ್ತಿದೆ. ಆ್ಯಂಡ್ ಇದಕ್ಕೆ ಏನಂತಾರೆ ಗೊತ್ತಾಗ್ತಾ ಇಲ್ಲ, ಚೆನ್ನ ಅಂತಾರೆ ಗೊತ್ತಾ, ಇದು ಚೆನ್ನ ಮಸಾಲ ಅಂತ ಏನೋ ಮಾಡ್ತಾರೆ ನೋಡಿ. ಅದು ಸ್ವಲ್ಪ ನೆನೆಸಿಟ್ಟಿದ್ದೆ, ಇವತ್ತು ಪಾಲಕ್ ಚೆನ್ನ ಮಾಡಿದ್ದೆ, ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೀನಿ, ಸ್ವಲ್ಪ ಪಲ್ಯ ಥರ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ. ಆ್ಯಂಡ್ ಇದರಲ್ಲಿ ನಾನು ಬ್ರೆಡ್ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ವೀಡಿಯೋದಲ್ಲಿ ಕಟ್ಟಾಗಿದೆ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೀವೇನು ನೋಡಿದ್ರಿ ಅಲ್ವಾ. ಸೊ ಇವಾಗ ಎರಡನೇ ರೋಲಲ್ಲಿ ಏನಿಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದು ಟೊಮೆಟೊನ ಈ ರೀತಿ ಒಂದು ಬ್ಯಾಸ್ಕೆಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪನೇ ಕ್ವಾಂಟಿಟಿಲಿ ತರಿಸ್ಕೊಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇಬ್ಬರೇ ಇರೋದ್ರಿಂದ ಬೇಗ ವೇಸ್ಟ್ ಆಗೋದು ಬೇಡ. ಆ್ಯಂಡ್ ಏನಂತಾರೆ, ನನಗೆ ತರಕಾರಿನೆಲ್ಲ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ವೀಕ್ಲಿ ಒನ್ ಟೈಮು ನಾವು ಶಾಪಿಂಗ್ ಅಂತ ಹೋಗ್ತೀವಲ್ವ, ದಿನಸಿ ಐಟಮ್ಸು ಮತ್ತು ಈ ತರಕಾರಿ ಅದನ್ನೆಲ್ಲ ತರೋದಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ತಂದು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಹಾಗಾಗಿ ಬೇಗ ಖಾಲಿ ಆಗುತ್ತೆ, ಬೇಗನೆ ತೊಗೊಂಡ್ಕೊಳ್ಬೋದು. ಸೊ ನೆಕ್ಸ್ಟು ನಾನಿಲ್ಲಿ ಹಾಲು ಮತ್ತು ಮೊಸರನ್ನ ಈ ರೀತಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಹಾಲು ನಾನು ಯೂಸ್ ಮಾಡ್ತಾ ಇದ್ದೀನಲ್ವ, ಹಾಗಾಗಿ ಈ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಒಂದು ಕಂಟೈನರ್ ಏನು ನೋಡ್ತಾ ಇದ್ದೀರಾ, ಈ ಒಂದು ಫುಲ್ ಬ್ಯಾಸ್ಕೆಟ್ಟು. ಸೊ ಈ ಫುಲ್ ಬ್ಯಾಸ್ಕೆಟ್ ಬಂದು ಬಿರಿಯಾನಿ ಮತ್ತು ಪಲಾವ್ ಐಟಮ್ಸು, ಏನಂತಾರೆ ಚಕ್ಕೆ, ಲವಂಗ, ಏಲಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು ಆ್ಯಂಡ್ ಸ್ಟಾರ್ ಹೂ, ಇದು ಸೋಂಪು ಮತ್ತು ಗಸಗಸೆ, ಆ್ಯಂಡ್ ಇದು ಸ್ಯಾಫ್ರಾನ್. ಇದು ಬಂದು ಸೊ ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಕಲ್ಹು ಮತ್ತು ಇನ್ನೊಂದು ಏನಂತಾರೆ ಅಂತ ಗೊತ್ತಿಲ್ಲ ಈ ಹೆಸರು. ಆರೆಂಜ್ ಕಲರ್ ಇರುತ್ತೆ ನೋಡಿ, ಇದನ್ನು ಬಿರಿಯಾನಿಗೆ ಹಾಕ್ತಾರೆ. ಸೊ ಇದ್ರ ಹೆಸರು ಗೊತ್ತಿಲ್ಲ. ಇನ್ನೊಂದು ಕಲ್ಹು ಬಾಕ್ಸಲ್ಲಿ ಅವೆರಡನ್ನು ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಕಲ್ಹು ಮತ್ತು ಇನ್ನೊಂದು ಆರೆಂಜ್ ಕಲರ್ ಹೂವು ಏನಿದೆ ಅದ್ರ ಹೆಸರು ಗೊತ್ತಿದ್ರೆ ನೀವು ಹೇಳಿ. ಸೊ ಅದನ್ನು ಅವೆರಡನ್ನು ಈ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸೊ ಆರಾಮ್ಸೆ ಸೊ ನಾವು ಈ ರೀತಿ ಸ್ಟೋರ್ ಮಾಡೋದ್ರಿಂದ ನಮಗೆ ಏನಾದರೂ ಅಡುಗೆ ಮಾಡಬೇಕಾದ್ರೆ ಆರಾಮ್ಸೆ ಪ್ರತಿಯೊಂದು ಇಲ್ಲೇ ಇರೋದ್ರಿಂದ ಕ್ವಿಕ್ಕಾಗಿ ಎತ್ಕೊಂಡು ಅಡುಗೆ ಮಾಡ್ಕೋಬೋದು. ಸೊ ಇದು ಸೆಕೆಂಡ್ ರೋಲ್ ಆಯಿತು. ಆಲ್ಮೋಸ್ಟ್ ಎಲ್ಲರ ಮನೇಲೂ ಏನೇನು ಇಟ್ಕೊಂಡಿರ್ತೀರ ಫ್ರಿಜ್ಜಲ್ಲಿ ಅದೇ ರೀತಿನೇ ನಾನು ಇಟ್ಕೊಂಡಿದ್ದೀನಿ. ನಾನು ಸ್ಪೆಷಲಾಗಿ ಅಂತ ಏನಿಲ್ಲ. ಸೊ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ನೆಕ್ಸ್ಟ್ ಬಂದು ಇದು ಮೂರನೇ ರೋಲ್. ಸೊ ಇದು
ಈ ರೋಲಲ್ಲಿ ಏನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಕರ್ಬೇವಿನ ಸೊಪ್ಪನ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಬಾಕ್ಸು ಅಮೆಝಾನಲ್ಲಿ ಮೀಶೋದಲ್ಲಿ ಸಿಗುತ್ತೆ. ನಿಮಗೆ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಯಾರಿಗಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ, ಓಕೆನಾ. ಸೊ ಈ ಬಾಕ್ಸಲ್ಲಿ ನಾನು ಬದನೆಕಾಯಿ ಮತ್ತು ಕ್ಯಾರೆಟ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಚಿಲ್ಲಿ ಅಂದರೆ ಗ್ರೀನ್ ಚಿಲ್ಲಿನ ಈ ರೀತಿ ಒಂದು ಟಿಶ್ಯೂ ಪೇಪರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಗ್ರೀನ್ ಚಿಲ್ಲೀಸ್ನ ಎತ್ತಿಟ್ಕೊಂಡಿದ್ದೀನಿ. ನೀವೇನೇ ಒಂದು ತರಕಾರಿನ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆ ಫಸ್ಟು ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ವಾರಗಟ್ಟಲೆ ನೀವು ಯೂಸ್ ಮಾಡ್ಕೋಬೋದು, ಬೇಗ ಹಾಳಾಗಲ್ಲ, ಓಕೆನಾ. ಚಿಲ್ಲೀಸ್ನ ನಾನು ಈ ರೀತಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀನಿ. ಆ್ಯಂಡ್ ಈ ಬಾಕ್ಸಲ್ಲಿ ನಾನು ಶುಂಠಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಶುಂಠಿ. ಸೊ ಇದು ಹೊರಗಡೆ ಇಟ್ಟರೆ ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ನಾನು ಶುಂಠಿ ಅದನ್ನೆಲ್ಲ ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳೋದು, ಅಂದರೆ ಸ್ವಲ್ಪ ತರಿಸ್ಕೊಳ್ತೀನಿ. ಸೊ ಹಂಗಾಗಿ ಈ ಬಾಕ್ಸಲ್ಲಿ ಅದು. ಆ್ಯಂಡ್ ಇದು ಪಪ್ಪಾಯ ನಾವು ಡೈಲಿ ತಿಂತೀವಿ, ಫ್ರೂಟ್ಸ್ನ ತೊಗೊಳ್ಬೇಕಲ್ವ, ಹಾಗಾಗಿ ಪಪ್ಪಾಯ ನಾನು ಇಷ್ಟಪಟ್ಟು ತಿನ್ನೋದು ಪಪ್ಪಾಯ, ಬಾಳೆಹಣ್ಣು ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ಪಪ್ಪಾಯ. ನೆಕ್ಸ್ಟ್ ಬಂದು ಇದು ಫ್ರೂಟ್ ಬಾಕ್ಸ್. ಇದು ನೀವೇನು ನೋಡ್ತಾ ಇದ್ದೀರಾ, ಕಾಣಿಸುತ್ತಾ? ಫ್ರೂಟ್ ಬಾಕ್ಸು. ಇದು ಫ್ರಿಜ್ಜಲ್ಲಿ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಅದು ಹಾವಿಗೆ ಆ ಥರ ಕಾಣಿಸ್ತಾ ಇದೆ. ಫ್ರೂಟ್ ಬಾಕ್ಸು. ಇದರಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಝೂಮಲ್ಲಿ ತೋರಿಸ್ತೀನಿ, ಓಕೆನಾ. ಇದರಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿ. ಏನಂತಾರೆ ಇದನ್ನು, ಬೀಟ್ರೋಟು, ಆ್ಯಪಲ್ಲು, ಆರೆಂಜು, ದಾಳಿಂಬೆ, ಆ್ಯಪಲ್, ಆರೆಂಜ್ ಆ್ಯಂಡ್ ಬೀಟ್ರೂಟ್ ಇಟ್ಟಿದ್ದೀನಿ. ಲೆಮನ್ನ ಈ ರೀತಿ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಲೆಮನ್ನ ಏನಾದರೂ ಯೂಸ್ ಮಾಡಿದ್ರೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವಾ, ಸೊ ಹಿಂಗೆಲ್ಲ ಇರೋದಕ್ಕೆ ಹೋಗಬೇಡಿ, ಅದು ಇಲ್ಲೆಲ್ಲ ಒಂಥರ ವೈಟ್ ಥರ ಆಗುತ್ತೆ. ಸೊ ಈ ರೀತಿ ಒಂದು ಬಾಕ್ಸಲ್ಲಿ ನೀವು ಏನೇ ಒಂದು ಪದಾರ್ಥನ ಕಟ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ಆ್ಯಪಲ್ ಕಟ್ ಮಾಡಿ ಇಟ್ಟಿದ್ದೆ. ಸೊ ಅದು ಆ್ಯಪಲ್ ಇದೆ. ಸೊ ಬೆಳಿಗ್ಗೆ ಆ್ಯಪಲ್ ತೊಗೊಂಡಿತ್ತಲ್ಲ, ಇನ್ನು ಅರ್ಧ ಮಿಕ್ಕಿತ್ತು ಅಂತ ಹೇಳಿ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನೀವು ಇದೇನು ನೋಡ್ತಾ ಇದ್ದೀರಾ, ಇದು ತರಕಾರಿ ಬಾಕ್ಸು, ವೆಜಿಟೇಬಲ್ ಬಾಕ್ಸು. ಸೊ ಇದರಲ್ಲಿ ಏನೇನೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ಏನಂತಾರೆ, ಇದು ಸಬ್ಸಿಗೆ ಏನಂತಾರೆ ಇದನ್ನ, ಸಬ್ಬಕ್ಕಿ ಸೊಪ್ಪು ಅಥವಾ ಏನಂತಾರೆ, ಮೊಸೊಪ್ಪಿಗೆ ಅಥವಾ ಬೋಂಡಾಗೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ. ಸೊ ಅದು ನನಗೆ ಒಂದೊಂದು ಸೊಪ್ಪು ಹೆಸರು ಗೊತ್ತಾಗಲ್ಲ, ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ನಾನಿಲ್ಲಿ ಪಾಲಕ್ ಸೊಪ್ಪು. ಸೊ ಪಾಲಕ್ ಸೊಪ್ಪನ್ನ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕನ್ನ ನೀವು ಜಾಸ್ತಿ ಡೈಲಿ ಫುಡ್ಡಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟು ಇದು ಬೀನ್ಸು, ಆಲೂಗೆಡ್ಡೆ. ಫ್ರಿಜ್ ಮುಂದೆ ನಿಂತಿದ್ರು ತುಂಬ ಸ್ವೆಟ್ ಆಗ್ತಾ ಇದೆ. ಆ್ಯಂಡ್ ಈ ಕವರಲ್ಲಿ ನಾನು ಏನಂತಾರೆ ಹೆಸರು ಗೊತ್ತಾಗ್ತಾ ಇಲ್ಲ. ಓಕೆ, ಹೀರೆಕಾಯಿ, ಇದೇನಂತಾರೆ ಇದನ್ನ ಗಾಯ್ಸ್, ಇದ್ರ ಹೆಸರೇನು, ನೆನಪಾಗ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ ನನಗೆ. ಇದ್ರ ಹೆಸರೇನು, ಗೆಡ್ಡೆಕೋಸು ಕರೆಕ್ಟಾ? ಗೆಡ್ಡೆಕೋಸು. ಆಮೇಲೆ ಇದು ಕ್ಯಾಪ್ಸಿಕಮ್, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ ಮತ್ತು ಹೀರೆಕಾಯಿ. ಇಷ್ಟನ್ನು ನಾನು ಈ ಒಂದು ಕವರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಸ್ಟೋರೇಜ್ ಕವರು. ನೀವು ಈ ಬಾಕ್ಸ್ ಏನು ತಗೊಳ್ತೀರಾ ಅದರಲ್ಲಿ ಕೂಡ ಸಿಗುತ್ತೆ, ನೀವು ಸರ್ಚ್ ಮಾಡಿ ತೊಗೊಳ್ಳಿ, ಓಕೆನಾ. ಸೊ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು
ಸೊ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇದ್ರ ಹೆಸರು ಗೊತ್ತಿಲ್ಲ ನನಗೆ, ಉಪ್ಸಾರಿಗೆ ಮತ್ತು ಮೊಸಪ್ಗೆ ಯೂಸ್ ಮಾಡ್ತೀವಲ್ಲ ಆ ಸೊಪ್ಪು, ಏನಂತಾರೆ ಇದನ್ನು ಹತ್ರದಲ್ಲಿ ನೋಡ್ಬಿಟ್ಟು ಹೇಳಿ ನೀವೇ. ಸೊ ಆ ಸೊಪ್ಪು ಆ್ಯಂಡ್ ಇದು ಪುದೀನ. ಸೊ ಇಷ್ಟನ್ನು ನಾನು ಸೊಪ್ಪನ್ನು ಈ ರೀತಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನೀವು ಅಂದ್ಕೊಳ್ಬೋದು ನಿಮಗೆ ಸೊಪ್ಪು ಹೆಸರು ಗೊತ್ತಿಲ್ಲ, ತರಕಾರಿ ಹೆಸರು ಗೊತ್ತಿಲ್ಲ, ತರಕಾರಿ ಅಂಗಡಿಲಿ ಏನು ಕೇಳ್ತೀರಾ ನೀವು ಅಂತ. ನನ್ನ ಕಣ್ಮುಂದೆ ಇರುತ್ತಲ್ಲ ಅವಾಗ ನಾನೇ ಎತ್ಕೊಳ್ತೀನಿ ಏನೇನು ಬೇಕು ಅಂತ ಹೇಳಿ. ಆ್ಯಂಡ್ ಸೊಪ್ಪು ತಗೋಬೇಕಾದ್ರೆ ಮೊಸೊಪ್ಪಿನ ಸೊಪ್ಪು, ಉಪ್ಸಾರು ಸೊಪ್ಪು ಅಂತ ಕೇಳಿದ್ರೆ ಅಂಕಲ್ ಅವರೇ ಎತ್ಕೊಟ್ಬಿಡ್ತಾರೆ, ನಂಗೆ ಅಷ್ಟಾಗಿ ಗೊತ್ತಾಗಲ್ಲ ಅಂತ ಹೇಳಿ. ಸೊ ಓಕೆನಾ, ಈ ಬಾಕ್ಸಲ್ಲಿ ಇಷ್ಟು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ. ನಿಮ್ಗೊಂದ್ಸಲ ಝೂಮಲ್ಲಿ ತೋರಿಸ್ತೀನಿ. ಇದು ಫ್ರೂಟ್ ಬಾಕ್ಸಲ್ಲಿ ಸೊ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೂಟ್ ಬಾಕ್ಸ್. ಆ್ಯಂಡ್ ಇದು ವೆಜಿಟೇಬಲ್ ಬಾಕ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ. ಆ್ಯಂಡ್ ಈ ಸೈಡ್ ನೀವು ನೋಡೋದಾದರೆ, ಸೊ ಫಸ್ಟ್ಗೆ ನಾನು ಇದನ್ನು ಏನಂತಾರೆ ಡಬಲ್ ಬೀನ್ಸ್ ಅಂತಾರೆ ಗೊತ್ತಾ, ಇದು ಪಲಾವ್ಗೆಲ್ಲ ಯೂಸ್ ಮಾಡ್ತಾರೆ. ಸೊ ಇದು ಡಬಲ್ ಬೀನ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಕಡಲೆ ಹಿಟ್ಟನ್ನು ಇಲ್ಲಿ ಇಟ್ಟಿದ್ದೀನಿ. ಕಡಲೆ ಹಿಟ್ಟು ಅವೆಲ್ಲ ಏನಾಗುತ್ತೆ ಹೊರಗಡೆ ಇಟ್ಟರೆ ಬೇಗ ಹಾಳಾಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ. ಇದು ಬಂದು ಕಸೂರಿ ಮೇಥಿ. ಆ್ಯಂಡ್ ಇಲ್ಲಿ ಮೊಟ್ಟೆ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಬಾಕ್ಸ್ ಕೊಟ್ಟಿದ್ದಾರೆ, ಬಟ್ ಆದರೆ ನಾನು ಮೊಟ್ಟೆನ ಹೊರಗಡೆ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇದು ಯಾವ ಮಸಾಲ ಅಂತ ಹೇಳಿದ್ರೆ ಫಿಶ್ ಮತ್ತು ಕಬಾಬ್ಗೆ ಅಂತ ಯೂಸ್ ಮಾಡೋ ಫಿಶ್ ಮತ್ತು ಕಬಾಬ್ಗೆ ಅಂತ ಯೂಸ್ ಮಾಡೋ ಮಸಾಲ ಇದು, ಈ ಪೌಡರು. ಸೊ ಇದನ್ನು ಹೊರಗಡೆ ತಂದಿರೋದು ಬಾಕ್ಸು. ಆ್ಯಂಡ್ ಈ ಬಾಕ್ಸಲ್ಲಿ ಈ ಸ್ಟೆಪ್ಪಲ್ಲಿ ಏನಿದೆ ಅಂತ ಹೇಳಿದ್ರೆ, ಇದು ಪೂರ್ತಿ ನೀವೇನು ನೋಡ್ತಾ ಇದ್ದೀರಾ ಇದು ಫುಲ್ಲು ಡ್ರೈ ಫ್ರೂಟ್ಸ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಂಗೆ ಒಂದೊಂದೇ ತೋರಿಸಿಲ್ಲ. ಸೊ ಇದರಲ್ಲಿ ಕ್ಯಾಶ್ಯೂ ಇದೆ, ಗೋಡಂಬಿ, ಬಾದಾಮಿ, ಆ್ಯಂಡ್ ಇದು ಏನಂತಾರೆ ಚಿಯಾ ಸೀಡ್ಸು, ಗೋಡಂಬಿ, ಬಾದಾಮಿ, ಚಿಯಾ ಸೀಡ್ಸ್, ಮತ್ತು ಇದು ಪಿಜ್ಜಾ ಆರಿಗ್ಯಾನೋ ಆಲ್ರೆಡಿ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದಿದೆ ಪಿಜ್ಜಾ ಆರಿಗ್ಯಾನೋ ಇದು. ಆ್ಯಂಡ್ ಇದರಲ್ಲಿ ಏನಂತಾರೆ ದ್ರಾಕ್ಷಿ ಇದೆ. ಇದು ಫುಲ್ಲು ಡ್ರೈ ಫ್ರೂಟ್ಸ್ ಸೆಕ್ಷನ್ನು. ಆ್ಯಂಡ್ ಈ ಸೆಕ್ಷನಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಒಂದು ಸೋಯಾ ಸಾಸ್, ಮತ್ತು ಇನ್ನೊಂದು ಹೇಳ್ತೀನಿ, ಈ ಟೊಮೊಟೊ ಸಾಸ್ ಅದನ್ನೆಲ್ಲ ತೊಗೊಂಡು ಬರ್ತೀವಿ ಗೊತ್ತಾ ಮನೆಗೆ. ಅದನ್ನು ನಾವು ಸಾಸ್ ಎಲ್ಲ ಮುಗ್ದಾದ್ಮೇಲೆ ಏನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ ಗ್ಲಾಸ್ ಬಾಕ್ಸ್ನ. ಸೊ ನಾನೇನು ಮಾಡಿದ್ದೀನಿ, ತುಂಬ ತಲೆ ಉಪಯೋಗಿಸಿ ನಾನು ಈ ಒಂದು ಟೊಮೆಟೊ ಸಾಸ್ ಏನು ಬಾಕ್ಸ್ ಇದೆ, ಗ್ಲಾಸ್ ಬಾಕ್ಸ್ ಏನಿದೆ ಬಾಟಲ್ಲು, ಸೊ ಅದರಲ್ಲಿ ನಾನು ಹೆಸರು ಕಾಳನ್ನ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ನನ್ನ ತಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವೇನಾದರೂ ಬಿಸಾಡ್ತಾ ಇದ್ದರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಸ್ಮಾಲ್ ಬಾಟಲಲ್ಲಿ ನಾನು, ಇದು ಕೂಡ ಟೊಮೆಟೊ ಸಾಸೆ, ಟೊಮೆಟೊ ಕೆಚಪ್ದಿದು. ಸೊ ಇದರಲ್ಲಿ ನಾನು ಬಟಾಣಿನ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಬಟಾಣಿ. ಸೊ ನೋಡಿ, ನೆಕ್ಸ್ಟು ಇದು ಇನ್ನೇನು ಖಾಲಿ ಆಗ್ತಾ ಇದೆ ಟೊಮೆಟೊ ಸಾಸು. ಇದು ಖಾಲಿ ಆದ ತಕ್ಷಣ ಇದರಲ್ಲಿ ಏನಾದರೂ ಇನ್ನೊಂದು ತುಂಬಿಸಿ ಇಟ್ಕೊಳ್ಬೇಕು. ಸೊ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಬೇಡಿ. ಸೊ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ರೀಸೈಕಲ್ ಮಾಡ್ತಾ ಇರಬೇಕು, ಸುಮ್ಮನೆ ಬಿಸಾಕಬಾರ್ದು ನೀವು. ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ನೀವು, ಓಕೆನಾ. ಸೊ ಇದು ಟೊಮ್ಯಾಟೊ ಸಾಸ್. ಆ್ಯಂಡ್ ಇದು ಮಯೋನೀಸ್. ಆ್ಯಂಡ್ ಇದು ಪಿಜ್ಜಾ ಟಾಪಿಂಗು, ಆಲ್ ಇನ್ ಒನ್ ಪಿಜ್ಜಾ ಮತ್ತು ಬರ್ಗರಿಗೆ ಯೂಸ್ ಮಾಡೋದು. ಆ್ಯಂಡ್ ಇದು ಸಿಝಾನ್ ಸಾಸ್ ಮತ್ತು ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸ್ನ ಇಟ್ಟಿದ್ದೀನಿ. ಸೊ ಮನೇಲಿ ಚೈನೀಸ್ ಫುಡ್ಡು ಜಾಸ್ತಿ ನಾನು ಮಾಡ್ತಾ ಇರ್ತೀನಿ, ಹಾಗಾಗಿ ಈ ರೀತಿ ಸಾಸ್ ಎಲ್ಲ ಇಟ್ಕೊಂಡಿರ್ತೀನಿ ನಾನು. ಆ್ಯಂಡ್ ಕೋಲ್ಡ್ ವಾಟರ್ ಬಾಟಲ್ ಇದು
ಇದು ಡೈಲಿ ಒಂದೊಂದು ವಾಟರ್ ಬಾಟಲ್ ನೀರನ್ನ ಚೇಂಜ್ ಮಾಡ್ತಾ ಇರ್ತೀನಿ, ಕುಡಿತೀವೋ ಇಲ್ವೋ ಕೋಲ್ಡ್ ವಾಟರ್ ಬಾಟಲ್ ಇರಲೇಬೇಕು. ಸೊ ಕೋಲ್ಡ್ ನೀರು ಇರಲೇಬೇಕು, ಶೆಕೆ ಆದಾಗ ಯೂಸ್ ಮಾಡ್ಕೊಬೇಕಲ್ವಾ ಅಂತ ಹೇಳಿ. ಆ್ಯಂಡ್ ಇದು ಲಯನ್ ಡೇಟ್ಸ್, ಆ್ಯಂಡ್ ಇದು ಚಿಕ್ಕಿ ನನ್ನ ಫೇವ್ರೆಟ್, ಬಾಯಲ್ಲಿ ನೀರು ಕೊಡ್ತಿದ್ದೆ ನೋಡಿದ ತಕ್ಷಣ. ಕಡಲೆ ಮಿಠಾಯಿ ಅಂತೀವಲ್ಲ, ಸೊ ಆ ರೀತಿ ಅದು ದಪ್ಪ ಇರುತ್ತೆ ಕಡಲೆ ಬೀಜ. ಸೊ ಇದು ಸಣ್ಣ ಸಣ್ಣದಾಗಿ ಇರುತ್ತೆ ನೋಡಿ ಕಡಲೆ ಮಿಠಾಯಿ. ಸೊ ಅದು ಪೀನಟ್ ಚಿಕ್ಕಿ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತು ಅಷ್ಟೇ. ಈ ಒಂದು ರೋಲಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ಲಾಸ್ಟ್ ಸೆಗ್ಮೆಂಟ್ ಏನಿದೆ, ಒಂದು ಚೆನ್ನ ಮಸಾಲ ಆ್ಯಂಡ್ ಚಾಕೋ ಚಿಪ್ಸ್, ಪುಳಿಯೋಗರೆ ಪೌಡರ್ ಅಲ್ಲ, ಪುಳಿಯೋಗರೆ ಪೇಸ್ಟ್ ಬರುತ್ತಲ್ಲ, ಸೊ ಆ ರೀತಿ ತಗೊಂಡಿದ್ದೀನಿ. ಆ್ಯಂಡ್ ವಾಂಗಿಬಾತ್ ಪೌಡರ್, ಬಿಸಿಬೇಳೆಬಾತ್ ಪೌಡರ್ ಇದೆ. ಅದು ಬಿಟ್ಟರೆ ಏನಂತ ಇದನ್ನು ಸಾಸಿವೆ ಮತ್ತು ಬಿಳಿ ಎಳ್ಳು, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನೊಂದು ನೀವು ನೋಡ್ತಿರ್ಬೋದು, ಇದು ಶೀಗೆಕಾಯಿ. ಇದನ್ನು ಅಮ್ಮ ಕೊಟ್ಟಿದ್ರು ಮನೇಲಿ. ಶೀಗೆಕಾಯಿ ಮತ್ತು ಏನಂತಾರೆ ಅರ್ಶಿನದ ಕೊಂಬು ಇರಬೇಕಲ್ವ, ಹಾಗಾಗಿ ಶೀಗೆಕಾಯಿ ಕೊಟ್ಟಿದ್ರಲ್ಲ ಅಂತ ಹೇಳಿ ಅದನ್ನು ಎಲ್ಲಿ ಸ್ಟೋರ್ ಮಾಡೋದು ಅಂತ ನೆನಪಾಗಿಲ್ಲ. ಸೊ ಹಂಗಾಗಿ ಫ್ರಿಜ್ಜಲ್ಲಿ ಇರುತ್ತಲ್ವ, ಕಣ್ಣು ಕಾಣಿಸುತ್ತೆ ಅಂತ ಹೇಳಿ ಈ ಒಂದು ಸೆಗ್ಮೆಂಟಲ್ಲಿ ಇಟ್ಟಿದ್ದೀನಿ. ಸೊ ಇದಾಗಿತ್ತು ಈ ಒಂದು ಏರಿಯಾ. ಮೊಟ್ಟೆನ ನಾನು ಫ್ರಿಜ್ ಮೇಲೆ ಈ ರೀತಿ ಕ್ರೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟೊತ್ತು ಫ್ರಿಜ್ ನೋಡಿದ್ವಿ. ಆ್ಯಂಡ್ ಇವಾಗ ಫ್ರೀಝರಲ್ಲಿ ಏನಿದೆ ಅಂತ ನೋಡೋದಾದರೆ, ಸೊ ಫಸ್ಟ್ಗೆ ನಾನಿಲ್ಲಿ ಒಂದು ನಿಮಿಷ, ಇಲ್ಲಿ ಇದು ಚೆನ್ನ ಏನಿರುತ್ತೆ ಕಾಬೂಲ್ ಕಡಲೆ ಅಂತೀವಲ್ಲ, ಸೊ ಅದು ಕಾಳನ್ನ ನಾನಿಲ್ಲಿ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ಪಾಸ್ತಾ, ಸೊ ಪಾಸ್ತಾ ಇಟ್ಟಿದ್ದೀನಿ. ನೆಕ್ಸ್ಟು ಬೇಳೆ, ಇವೆಲ್ಲ ಎಕ್ಸ್ಟ್ರಾ ಕಾಳು ಮತ್ತು ಏನು ಹೇಳ್ತೀವಿ, ಸೊ ಇನ್ನು ಮಿಕ್ಕಿದವು ಇದೆಲ್ಲ ಕಾಳುಗಳು. ಸೊ ಎಕ್ಸ್ಟ್ರಾ ಕಾಳೆಲ್ಲ ಏನು ನಾವು ಯೂಸ್ ಮಾಡಿರ್ತೀವಿ, ಮಿಕ್ಕಿದ್ದನ್ನೆಲ್ಲ ಈ ರೀತಿ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಫ್ರೀಝರಲ್ಲಿ ನಾನು ಇಡ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಉಡಿ ಆಗಿರ್ಬೋದು, ಕಾಳಾಗಿರ್ಬೋದು ಹೊರಗಡೆ ಇಟ್ಟರೆ ಬೇಗ ಹಾಳಾಗಿಬಿಡುತ್ತೆ, ಹುಳ ಬರೋದು ಆ ರೀತಿ ಆಗುತ್ತೆ. ಫ್ರೀಝರಲ್ಲಿ ಅಂತ ಇಟ್ಟರೆ ಅದು ಏನೂ ಹಾಳಾಗಲ್ಲ. ಸೊ ಹಾಗಾಗಿ ನಾನು ಉಡಿ ಅಥವಾ ಕಾಳು ಏನಿರುತ್ತೆ ಅದನ್ನೆಲ್ಲ ನಾನು ಫ್ರೀಝರಲ್ಲಿ ಇಡ್ತೀನಿ. ಈ ಕಲರ್ ಏನು ನೋಡ್ತಾ ಇದ್ದೀರಾ, ಇದು ಚಿಕನ್ ಮತ್ತು ಮಟನ್ಗೆ ಅಂತ ಯೂಸ್ ಮಾಡೋ ಸಾಂಬಾರು ಪೌಡರು. ಇದು ಬೇಳೆ ಸಾಂಬಾರು ಪೌಡರ್ ವೆಜ್ಗೆ ಇದು, ಓಕೆನಾ. ನೆಕ್ಸ್ಟು ಇದು ಧನಿಯಾ ಏನಂತಾರೆ, ಕೊತ್ತಂಬರಿ ಬೀಜನ, ಇದು ಧನಿಯಾ ಬೀಜ ಬರುತ್ತಲ್ಲ, ಸೊ ಇದು ಬೀಜ ಬರುತ್ತಲ್ಲ ಧನಿಯಾ, ಸೊ ಅದು ಇದು. ಆ್ಯಂಡ್ ಇದು ಯಾವ ಕಾಳು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಉದ್ದಿನ ಬೇಳೆ ಅನ್ಕೋತೀನಿ. ಸೊ ನೋಡಿ, ಉದ್ದಿನ ಬೇಳೆ ಕರೆಕ್ಟ್ ಅಂದ್ಕೊಳ್ತೀನಿ. ಸೊ ಈ ಒಂದು ಕಾಳು ಆಲ್ಮೋಸ್ಟ್ ನಾನು ಎಕ್ಸ್ಟ್ರಾ ಕಾಳೆಲ್ಲ ಏನಿರುತ್ತೆ ಅದನ್ನು ಈ ರೀತಿ ಫ್ರೀಝರಲ್ಲಿ ಎತ್ತಿಡ್ತೀನಿ. ಇದ್ದೀರಾ, ಇದು ಐಸ್ ಕ್ಯೂಬ್ಸ್ದು, ಇಲ್ಲಿ ಬರುತ್ತೆ ಐಸ್ ಕ್ಯೂಬ್ಸು. ಇಲ್ಲಿ ಜಸ್ಟ್ ಹಿಂಗಂತೂ ಅಂದರೆ ಐಸ್ ಕ್ಯೂಬ್ಸ್ ಬರುತ್ತೆ ಆರಾಮ್ಸೆ. ಹಿಂಗಂದರೆ ಐಸ್ ಕ್ಯೂಬ್ಸ್ ಏನಿರುತ್ತೆ ಅದು ಇಲ್ಲಿಗೆ ಬರುತ್ತೆ, ನಾವು ಆರಾಮ್ಸೆ ಅದನ್ನು ತೊಗೊಳ್ಬೋದು ಐಸ್ ಕ್ಯೂಬ್ಸು. ಸೊ ಇದು ತುಂಬ ಚೆನ್ನಾಗಿದೆ, ನನಗೆ ಈ ಒಂದು ಪಾರ್ಟ್ ತುಂಬ ಇಷ್ಟ ಆಯಿತು ಈ ಫ್ರಿಜ್ಜಲ್ಲಿ. ಸೊ ನೆಕ್ಸ್ಟು ಈ ಒಂದು ಸೆಗ್ಮೆಂಟಿಗೆ ಬರೋಣ. ಸೊ ಇದು ಫ್ರೀಝರ್, ಐಸ್ ಕ್ರೀಮು, ಪಿಜ್ಜಾ ಅಥವಾ ಎನಿಥಿಂಗ್ ಏನಾದರೂ ಇದ್ದರೆ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದಲ್ವಾ. ಇದು ಎಕ್ಸ್ಟ್ರಾ ಒಂದು ಡೇಟ್ಸ್ ಇದೆ, ಇದಿನ್ನೂ ಓಪನ್ ಮಾಡಿಲ್ಲ, ಆವಾಗಲೇ ತೋರಿಸಿದ್ದು ಅದು ಓಪನ್ ಆಗಿದ್ದು, ಡೈಲಿ ಯೂಸ್ ಮಾಡ್ತಾ ಇದ್ದೀವಲ್ವ.
ಸೊ ಅದು ಖಾಲಿ ಆದಮೇಲೆ ಇದನ್ನು ಯೂಸ್ ಮಾಡೋಣ ಅಂತ ಹೇಳಿ ನಾನು ಫ್ರೀಸರಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೇ ಚೀಸ್ ಇದೆ, ಚೀಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬಟರ್ ಇದೆ, ಬಟರ್ ಇದೆ, ಬೆಣ್ಣೆ. ಆ್ಯಂಡ್ ಇದು ಪನ್ನೀರ್, 2 ಪನ್ನೀರ್ ಇಟ್ಟಿದ್ದೀನಿ, 1 2 ಪನ್ನೀರು. ಹಾಗೆ ಇದು ನನ್ನ ಫೇವ್ರೇಟ್ ಪೊಟ್ಯಾಟೊ ಬೈಟ್ಸು, ತುಂಬ ಚೆನ್ನಾಗಿರುತ್ತೆ. ಜಸ್ಟು ಎಣ್ಣೆಲಿ ಇದನ್ನು ಫ್ರೈ ಮಾಡೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿದರೆ ಹೇಳಿ ನನಗೆ, ಓಕೆನಾ? ಕಾರ್ನ್ದು ತುಂಬ ಚೆನ್ನಾಗಿರುತ್ತೆ. ಇದು ಡೈರಿ ಮಿಲ್ಕ್ ಇದೆ. ಸೊ ಇದನ್ನು ಆಲ್ರೆಡಿ ಸ್ವಲ್ಪ ತಿಂದಿದ್ದೀನಿ, 1 ಲೇಯರ್ ತಿಂದಿದ್ದೀನಿ. ಆ್ಯಂಡ್ ಬಟರ್ ಸ್ಕಾಚ್ ಐಸ್ ಕ್ರೀಮ್, ಆ್ಯಂಡ್ ಇನ್ನೊಂದು ಓರಿಯೋ ಇರುತ್ತಲ್ಲ, ಸೊ ಇದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಫ್ಲೇವರ್. ಸೊ ಇಷ್ಟಿದೆ ನೋಡಿ ನಮ್ಮ ಫ್ರಿಜ್ಜಲ್ಲಿ. ಏನು ನೋಡ್ತಾ ಇದ್ದೀರಾ, ಮೊಟ್ಟೆನ ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ. ತಂದರೆ ನಾವು 1 ಕ್ರೇಟ್ ಅಥವಾ 2 ಕ್ರೇಟ್ ತಂದುಬಿಡ್ತೀವಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಫ್ರಿಜ್ ಮೇಲೇ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ ಮೊಟ್ಟೆನ. ಸೊ ಇದಾಗಿತ್ತು ನಮ್ಮ ಫ್ರಿಜ್ ಟೂರ್. ಸೊ ನೋಡಿದ್ರಲ್ಲ ನಮ್ಮನೆ ಫ್ರಿಜ್ಜಲ್ಲಿ ನಾನು ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಯಾವೆಲ್ಲ ವಿಡಿಯೋ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಅದೇ ವಿಡಿಯೋನ ಮಾಡೋಣ, ಓಕೆನಾ? ಓಕೆ ಗಾಯ್ಸ್, ಲವ್ ಯು ಆಲ್, ಬಾಯ್.